ನಮಸ್ತೆ ಸ್ನೇಹಿತರೆ, ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಎಂಬ ಸಂಶಯ ಬರುವುದು. ಆಗ ನಾವು ಎರಡು ರೀತಿಯ ಅನಾಲಿಸಿಸ್ ಮಾಡಿ ಯಾವುದು ಉತ್ತಮ ಕಂಪನಿ, ಯಾವ ಕಂಪನಿ ಒಳ್ಳೆಯ ಲಾಭ ಕೊಡುವುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಅವುಗಳು ಯಾವುವೆಂದರೆ, ಒಂದು ಫಂಡಮೆಂಟಲ್ ಅನಾಲಿಸಿಸ್, ಮತ್ತೊಂದು ಟೆಕ್ನಿಕಲ್ ಅನಾಲಿಸಿಸ್. ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇವೆ. ಅದನ್ನು ನೋಡಿದ್ರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಾಗುತ್ತದೆ. ಈಗ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು ಅನ್ನೋದನ್ನು ನೋಡೋಣ. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಒಂದು ಸ್ಟಾಕ್ನ ಹಿಸ್ಟ್ರಿ ಮತ್ತು ಅದರ ಮೂಮೆಂಟನ್ನು ಆಧಾರವಾಗಿರಿಸಿಕೊಂಡು ಭವಿಷ್ಯದಲ್ಲಿ ಆ ಸ್ಟಾಕ್ನ ಬೆಲೆ ಅಂದರೆ ಪ್ರೈಸನ್ನು ಊಹೆ ಮಾಡುವುದು ಎಂದರ್ಥ. ಬಹಳಷ್ಟು ಟ್ರೇಡರ್ಗಳು ಯಾವ ಬೆಲೆಯಲ್ಲಿ ಸ್ಟಾಕ್ಗಳನ್ನು ಕೊಂಡುಕೊಳ್ಳಬೇಕು, ಯಾವ ಬೆಲೆಯಲ್ಲಿ ಸ್ಟಾಕ್ಗಳನ್ನು ಮಾರಬೇಕು ಎಂದು ತಿಳಿದುಕೊಳ್ಳಲು ಈ ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡ್ತಾರೆ. ಈ ಟೆಕ್ನಿಕಲ್ ಅನಾಲಿಸಿಸನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸ್ಟಾಕ್ ಮಾರ್ಕೆಟ್ನ ಅರ್ಧದಷ್ಟು ತಿಳಿದುಕೊಂಡ ಹಾಗೆ. ಈ ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಾಗ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಗಳು ಬಹಳಷ್ಟು ಅಂಕಿಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತಾರೆ. ಅವುಗಳೆಂದರೆ ಟ್ರೆಂಡ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಟೆಕ್ನಿಕಲ್ ಇಂಡಿಕೇಟರ್ಸ್, ಪ್ರೈಸ್ ಪ್ಯಾಟರ್ನ್. ಈಗ ನಾವು ಇದರ ಬಗ್ಗೆ ಒಂದೊಂದೇ ತಿಳಿದುಕೊಳ್ಳೋಣ. ಟ್ರೆಂಡ್ ಅಂದರೆ ಶೇರ್ ಪ್ರೈಸ್ ಯಾವ ದಿಕ್ಕಿಗೆ ಮೂವ್ ಆಗುತ್ತಿದೆ ಅನ್ನೋದನ್ನು ತಿಳಿಸೋದನ್ನೇ ಟ್ರೆಂಡ್ ಅಂತಾರೆ. ಈ ಟ್ರೆಂಡ್ನಲ್ಲಿ 3 ವಿಧಗಳಲ್ಲಿ ಇರುತ್ತದೆ. ಒಂದು ಅಪ್ ಟ್ರೆಂಡ್, ಎರಡನೇದು ಡೌನ್ ಟ್ರೆಂಡ್, ಮೂರನೇದು ಸ್ಲೈಡ್ ವೇಸ್ ಅಥವಾ ಹಾರಿಜಾಂಟಲ್ ಟ್ರೆಂಡ್. ಅಪ್ ಟ್ರೆಂಡ್ ಅಂದರೆ ಸೀರೀಸ್ ಆಫ್ ಹೈಯರ್ ಹೈಸ್ ಆ್ಯಂಡ್ ಲೋವರ್ ಲೋಸ್. ಅಂದರೆ ನೀವು ಈ ಚಾರ್ಟನ್ನು ಗಮನಿಸಿದರೆ ಈ ಹೈಯರ್ ಹೈ ಪೊಸಿಷನ್ಸ್ಗಳು ಒಂದು ಸೀರೀಸ್ ಆಗಿ ಹೈಯರ್ಗೆ ಹೋಗುತ್ತಿದೆ. ಇದನ್ನೇ ಸೀರೀಸ್ ಆಫ್ ಹೈಯರ್ ಹೈ ಅಂತಾರೆ. ಅದೇ ರೀತಿ ಲೋ ಪ್ರೈಸ್ಗಳನ್ನು ಗಮನಿಸಿದರೆ ಒಂದಾದ ನಂತರ ಒಂದು ಲೋವರ್ಗೆ ಹೋಗುತ್ತಿದೆ. ಇದನ್ನೇ ಸೀರೀಸ್ ಆಫ್ ಲೋವರ್ ಲೋಸ್ ಅಂತಾರೆ. ಹೀಗೆ ಸೀರೀಸ್ ಆಫ್ ಲೋವರ್ ಲೋ ಮತ್ತು ಸೀರೀಸ್ ಆಫ್ ಹೈಯರ್ ಹೈ ಇದ್ದರೆ ಅದನ್ನು ಅಪ್ ಟ್ರೆಂಡ್ ಅಂತ ಕರೀತಾರೆ. ಈ ಅಪ್ ಟ್ರೆಂಡ್ ಅನ್ನೋದು ಭವಿಷ್ಯದಲ್ಲಿ ಶೇರ್ನ ಬೆಲೆ ಬೆಳೆಯಬಹುದು ಎಂದು ತೋರಿಸುತ್ತದೆ. ಈಗ ಡೌನ್ ಟ್ರೆಂಡ್ ಬಗ್ಗೆ ನೋಡೋಣ. ಡೌನ್ ಟ್ರೆಂಡ್ ಅಂದರೆ ಸೀರೀಸ್ ಆಫ್ ಲೋವರ್ ಹೈಸ್ ಮತ್ತು ಲೋವರ್ ಲೋಸ್. ನಾವು ಈ ಚಾರ್ಟ್ನ ನೋಡಿದಾಗ ಹೈಯರ್ ಪೊಸಿಷನ್ಸ್ಗಳು ಒಂದಕ್ಕಿಂತ ಒಂದು ಲೋ ಆಗಿ ಸಾಗಿದೆ. ಹಾಗೆಯೇ ಲೋವರ್ ಪ್ರೈಸ್ ಅನ್ನೋದು ಒಂದಕ್ಕಿಂತ ಒಂದು ಕೆಳಗೆ ಬೀಳುತ್ತಿದೆ. ಇದನ್ನೇ ಡೌನ್ ಟ್ರೆಂಡ್ ಅಂತಾರೆ. ಈ ಡೌನ್ ಟ್ರೆಂಡ್ ಅನ್ನೋದು ಶೇರಿನ ಪತನವನ್ನು ಸೂಚಿಸುತ್ತದೆ. ಮುಂದೆ ಸೈಡ್ ವೇಸ್ ಅಥವಾ ಹಾರಿಜಾಂಟಲ್ ಟ್ರೆಂಡ್ ಅಂದರೆ ನೋಡೋಣ. ಇದರಲ್ಲಿ ಹೈಯರ್ ಲೆವೆಲ್ಸ್ಗಳು ಲೋವರ್ ಲೆವೆಲ್ಸ್ಗಳು ಒಂದೇ ರೀತಿಯಾಗಿ ಸಾಗುತ್ತಿರುತ್ತದೆ. ಇದನ್ನೇ ಹಾರಿಜಾಂಟಲ್ ಟ್ರೆಂಡ್ ಅಂತ ಕರೀತಾರೆ. ಈ ಹಾರಿಜಾಂಟಲ್ ಟ್ರೆಂಡ್ನಲ್ಲಿ ಭವಿಷ್ಯದಲ್ಲಿ ಲಾಭ ಬರುವುದು ಬಹಳ ಕಡಿಮೆ. ಈ ರೀತಿಯಾಗಿ ನಾವು ಟ್ರೆಂಡ್ನಲ್ಲಿ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಹಾರಿಜಾಂಟಲ್ ಟ್ರೆಂಡ್ ನೋಡೋದ್ರ ಮೂಲಕ ಭವಿಷ್ಯದಲ್ಲಿ ಶೇರಿನ ಬೆಲೆ ಯಾವ ರೀತಿ ಮೂವ್ಮೆಂಟ್ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈಗ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ನೋಡೋಣ. ನೀವು ಈ ಚಾರ್ಟನ್ನು ನೋಡಿದಾಗ ಈ ಶೇರಿನ ಬೆಲೆ 50 ರು ಇದ್ದಾಗ ಬಿದ್ದಿದೆ ಮತ್ತೆ ಮೇಲೋಗಿದೆ. ಇದನ್ನು ಪ್ರತಿ ಸಾರಿ ಗಮನಿಸಿದಾಗ ಅದು 50 ರೂಪಾಯಿ ಇದ್ದಾಗ ಶೇರಿನ ಬೆಲೆ ಮತ್ತೆ ಮೇಲೇಳುತ್ತದೆ. ಹೀಗೆ ಕಂಟಿನ್ಯೂಯಸ್ ಆಗಿದೆ. ಅಂದರೆ ಈ ಶೇರಿಗೆ 50 ರು ಸಪೋರ್ಟ್ ಇದೆ ಎಂದರ್ಥ. ಈ ಶೇರಿಗೆ 50 ರು ಬೆಲೆಗೆ ಸಪೋರ್ಟ್ ಇರುವುದರಿಂದ ಆ 50 ಬೆಲೆಗಿಂತ ಕೆಳಗೆ ಬೀಳುವುದಿಲ್ಲ. ಒಂದು ವೇಳೆ ಅದು 50 ರೂಪಾಯಿಗಿಂತ ಕೆಳಗೆ ಬಂದರೆ ನಾವು ಇಮಿಡಿಯೇಟಾಗಿ ಶೇರನ್ನು ಮಾರಬೇಕು. ಏಕೆಂದರೆ ಆ ಶೇರು ಸಪೋರ್ಟನ್ನು ಮೀರಿ ಕೆಳಗೋದರೆ ಎಲ್ಲಿಯವರೆಗೆ ಕೆಳಗೋಗುವುದು ಎಂದು ಹೇಳಲು ಸಾಧ್ಯವಿಲ್ಲ. ಈಗ ರೆಸಿಸ್ಟೆನ್ಸ್ ಬಗ್ಗೆ ನೋಡೋಣ. ಈ ಚಾರ್ಟನ್ನು ನೋಡಿದಾಗ ಇಲ್ಲಿ ಶೇರಿನ ಬೆಲೆ 75ರವರೆಗೂ ಹೋಗುತ್ತದೆ ಮತ್ತು ಕೆಳಗೆ ಬಂದು ಬಿಡುತ್ತದೆ. ಹಾಗೆಯೇ ಮತ್ತೆ 75 ಬೆಲೆಗೆ ಟಚ್ ಆಗುತ್ತದೆ, ಕೆಳಗೆ ಬರುತ್ತದೆ. ಹೀಗೆ ಇದು ಕಂಟಿನ್ಯೂಸ್ ಆಗುತ್ತದೆ. ಅಂದರೆ ಈ ಶೇರಿಗೆ 75 ಬೆಲೆಯಲ್ಲಿ ರೆಸಿಸ್ಟೆನ್ಸ್ ಇದೆ ಎಂದರ್ಥ. ಒಂದು ವೇಳೆ ಈ ಶೇರಿನ ಬೆಲೆ 75 ಬೆಲೆಯನ್ನು ಬ್ರೇಕ್ ಮಾಡಿ ಮೇಲಕ್ಕೆ ಹೋಗಿದೆ ಎಂದರೆ ಶೇರು ಅಪ್ ಟ್ರೆಂಡ್ನಲ್ಲಿ ಮೂವ್ ಆಗಬಹುದು ಎಂದು ನಂಬಿಕೆ. ಒಂದು ಶೇರು ತನ್ನ ರೆಸಿಸ್ಟೆನ್ಸ್ ಲೆವೆಲನ್ನು ಬ್ರೇಕ್ ಮಾಡಿದೆ ಅಂದರೆ
ಆ ಜಾಗದಲ್ಲಿ ನಾವು ಷೇರುಗಳನ್ನು ಕೊಂಡುಕೊಳ್ಳುವುದು ಉತ್ತಮ. ಈ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನೋದು ನಾವು ಯಾವಾಗ ಷೇರುಗಳನ್ನು ಕೊಂಡುಕೊಳ್ಬೇಕು ಹಾಗೆಯೇ ಮಾರಬೇಕು ಎಂದು ತಿಳಿಸಿಕೊಳ್ಳಲು ಬಹಳ ಉಪಯುಕ್ತ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಒಂದು ಷೇರಿನ ಬೆಲೆ ಯಾವಾಗ ಸಪೋರ್ಟನ್ನು ಬ್ರೇಕ್ ಮಾಡುವುದೋ ಆಗ ಅದನ್ನು ನಾವು ಸೇಲ್ ಮಾಡಬೇಕು. ಅದೇ ರೀತಿ ಒಂದು ಶೇರ್ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಮಾಡಿ ಮೇಲೆ ಹೋದಾಗ ಆ ಶೇರನ್ನು ಕೊಂಡುಕೊಳ್ಳಬೇಕು. ಮುಂದೆ ಟೆಕ್ನಿಕಲ್ ಇಂಡಿಕೇಟರ್ಸ್. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಟೆಕ್ನಿಕಲ್ ಅನಾಲಿಸಿಸ್ನ ಮುಖ್ಯ ಭಾಗ ಅಂತಲೇ ಹೇಳ್ಬೋದು. ಈ ಇಂಡಿಕೇಟರ್ಸ್ಗಳು ಮಾರ್ಕೆಟ್ನ ಮೊದಲೇ ಊಹಿಸಲು ನೆರವಾಗುವ ಒಂದು ಚಾರ್ಟ್ ಪ್ಯಾಟರ್ನ್. ಇಂಟ್ರಾಡೇ ಅಥವಾ ಡೇ ಟ್ರೇಡರ್ ಅಂದರೆ ಹಿಂದೆ ಷೇರುಗಳನ್ನು ಖರೀದಿಸಿ ಹಿಂದೆ ಮಾರುವವರನ್ನು ಡೇ ಟ್ರೇಡರ್ ಅಂತ ಕರೀತಾರೆ. ಅದೇ ರೀತಿ ಲಾಂಗ್ ಟರ್ಮ್ನಲ್ಲಿ ಹೂಡಿಕೆ ಮಾಡುವವರನ್ನ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ನಿಗಾ ವಹಿಸುವ ಟ್ರೇಡರ್ಗಳಿಗೆ ಬಹಳ ಉಪಯುಕ್ತ. ಏಕೆಂದರೆ ಇವರುಗಳು ಮಾರ್ಕೆಟನ್ನು ಆಗಾಗ್ಗೆ ನೋಡಿ ಲಾಭ ಗಳಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಹಾಗಾಗಿ ಅವರಿಗೆ ಈ ಇಂಡಿಕೇಟರ್ಗಳು ಬಹಳ ಉಪಯೋಗಕ್ಕೆ ಬರುತ್ತದೆ. ಹಾಗೆಯೇ ಈ ಇನ್ವೆಸ್ಟರ್ಸ್ಗಳಿಗೆ ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಎಲ್ಲಿ ಕೆಲಸಕ್ಕೆ ಬರುತ್ತದೆ ಅಂದರೆ ಯಾವ ಸಮಯದಲ್ಲಿ ನಾವು ಷೇರುಗಳನ್ನು ಕೊಳ್ಳಬೇಕು ಹಾಗೆಯೇ ಮಾರಬಹುದು ಎಂದು ಇದರ ಮೂಲಕ ನಾವು ತಿಳ್ಕೋಬೋದು. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಅನ್ನೋದು ಬಹಳಷ್ಟಿದೆ. ಅವುಗಳೆಂದರೆ ಮೂವಿಂಗ್ ಆವರೇಜ್, ಬೊಲಿಂಜರ್ ಬಾಂಡ್ಸ್, ಸ್ಟಕೋಸ್ಟಿಕ್, ಪ್ಯಾರಾಬೋಲಿಕ್ SAR, ಪಿವೋಟ್ ಪಾಯಿಂಟ್, ವಾಲ್ಯೂಮ್ ಅಥವಾ ಪ್ರೈಸ್, ಜಿಗ್ಜ್ಯಾಗ್, ಬಾಂಡ್ ವಿಡ್ತ್, MACD ಹಿಸ್ಟೋಗ್ರಾಮ್, RSI ಇನ್ನು ಮುಂತಾದವುಗಳು. ಇವೆಲ್ಲವುಗಳು ಟೆಕ್ನಿಕಲ್ ಇಂಡಿಕೇಟರ್ಸ್ನ ಒಂದು ಭಾಗ. ಇವುಗಳೆಲ್ಲದರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಇದರಲ್ಲಿ ಬಹಳ ಮುಖ್ಯವಾದ ಬಹಳಷ್ಟು ಜನರು ಮೂವಿಂಗ್ ಆವರೇಜನ್ನು ಹೆಚ್ಚಿಗೆ ಉಪಯೋಗಿಸುತ್ತಾರೆ. ಈ ಟೆಕ್ನಿಕಲ್ ಇಂಡಿಕೇಟರ್ಸ್ನಲ್ಲಿ ನಾವು ಮೂವಿಂಗ್ ಆವರೇಜ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೂವಿಂಗ್ ಆವರೇಜ್ನಲ್ಲಿ 20 ಡೇ, 30 ಡೇ, 50 ಡೇ ಮೂವಿಂಗ್ ಆವರೇಜ್ಗಳನ್ನ ನಾವು ಶಾರ್ಟ್ ಟರ್ಮ್ ಮತ್ತು ಡೇ ಟ್ರೇಡಿಂಗ್ನಲ್ಲಿ ಉಪಯೋಗಿಸ್ತೀವಿ. 50 ಡೇ ಮೂವಿಂಗ್ ಆವರೇಜ್ ಅಂದರೆ ಅವರೇಜ್ ಆಫ್ ಲಾಸ್ಟ್ 50 ಡೇ ಕ್ಲೋಸಿಂಗ್ ಪ್ರೈಸಸ್, ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಇಂದಿನ 50 ದಿನದ ಮುಕ್ತಾಯದ ಷೇರಿನ ಬೆಲೆಗಳ ಆವರೇಜ್ ಎಂದರ್ಥ. ಈ 50 ಡೇಸ್ ಮೂವಿಂಗ್ ಆವರೇಜನ್ನು ನಾವು ನೋಡಬೇಕಾದ್ರೆ ಸ್ಕ್ರೀನರ್, ಮನಿ ಕಂಟ್ರೋಲ್, BSE ಇಂಡಿಯಾ, NSE ಇಂಡಿಯಾ, ಎಕನಾಮಿಕ್ ಟೈಮ್ಸ್ ಮುಂತಾದ ಎಕನಾಮಿಕ್ಗೆ ಸಂಬಂಧಪಟ್ಟ ವೆಬ್ಸೈಟ್ಗಳಲ್ಲಿ ನಾವು ನೋಡಬಹುದು. ಹೆಚ್ಚಾಗಿ 50 ಡೇ ಮೂವಿಂಗ್ ಆವರೇಜನ್ನೇ ಎಲ್ಲರೂ ಬಳಸುತ್ತಾರೆ. ಈ 50 ಡೇ ಮೂವಿಂಗ್ ಆವರೇಜ್ಗೆ ಅಷ್ಟು ಪ್ರಾಮುಖ್ಯತೆ ಏತಕ್ಕೆ ಕೊಡುತ್ತಾರೆ ಅಂದರೆ ಒಂದು ಷೇರು ಬೆಲೆ 50 ಡೇ ಮೂವಿಂಗ್ ಆವರೇಜ್ಗಿಂತ ಹೆಚ್ಚಿಗೆ ಇದೆ ಅಂದರೆ ಆ ಷೇರು ಚೆನ್ನಾಗಿದೆ ಎಂದರ್ಥ. ನಾವು ಆ ಶೇರನ್ನು ಹೋಲ್ಡ್ ಮಾಡಬಹುದು. ಅದೇ 50 ಡೇ ಮೂವಿಂಗ್ ಆವರೇಜ್ಗಿಂತ ಕಡಿಮೆ ಇದ್ದರೆ ಟೆಕ್ನಿಕಲಿ ಆ ಷೇರು ಚೆನ್ನಾಗಿಲ್ಲ ಎಂದರ್ಥ. ಆಗ ಸೇಲ್ ಅಥವಾ ಎಕ್ಸಿಟ್ ತೆಗೆದುಕೊಳ್ಳುವುದೇ ಉತ್ತಮ. ಈ 50 ಡೇಸ್ ಮೂವಿಂಗ್ ಆವರೇಜ್ನಿಂದ ನಾವು ಯಾವ ಒಂದು ಷೇರಿನ ಬೆಲೆಗೆ ಎಂಟ್ರಿ ತೆಗೆದುಕೊಳ್ಳಬಹುದು ಹಾಗೆ ಎಕ್ಸಿಟ್ ತೆಗೆದುಕೊಳ್ಳಬಹುದು ಅನ್ನೋದನ್ನು ನೋಡೋಣ. ಈ ಕಪ್ಪು ಬಣ್ಣದ ಲೈನ್ ಒಂದು 50 ಡೇ ಮೂವಿಂಗ್ ಆವರೇಜ್ಗೆ ಸಂಬಂಧಿಸಿದ ಲೈನ್. ಈ ಗ್ರೀನ್ ಕಲರ್ ಲೈನ್ ಒಂದು ಕಂಪನಿಗೆ ಸಂಬಂಧಪಟ್ಟ ಲೈನ್. ನೀವು ಇಲ್ಲಿ ಗಮನಿಸಬೇಕಾದ್ದು ಯಾವ ಗ್ರೀನ್ ಕಲರ್ ಲೈನ್ ಬ್ಲ್ಯಾಕ್ ಕಲರ್ ಲೈನ್ನ ಕ್ರಾಸ್ ಮಾಡುತ್ತದೋ ಆ ಜಾಗದಲ್ಲಿ ನಾವು ಷೇರುಗಳನ್ನು ಕೊಂಡುಕೊಳ್ಳಬೇಕು. ಅದೇ ರೀತಿ ಯಾವಾಗ 50 ಡೇಸ್ ಮೂವಿಂಗ್ ಆವರೇಜನ್ನು ಷೇರಿನ ಗ್ರೀನ್ ಲೈನ್ ಕೆಳಮುಖವಾಗಿ ಸಾಗಿ ಕ್ರಾಸ್ ಮಾಡುವುದೋ ಅಲ್ಲಿಂದ ಷೇರಿನ ಬೆಲೆ ಬೀಳುತ್ತಾ ಹೋಗುತ್ತದೆ. ನಾವು ಇಲ್ಲಿ ಕ್ರಾಸ್ ಮಾಡುತ್ತಿದ್ದಂತೆ ಷೇರುಗಳನ್ನು ಸೇಲ್ ಮಾಡುವುದು ಉತ್ತಮ. ಈ ರೀತಿ ನಾವು ಕಪ್ಪು ಲೈನ್ ಉಪಯೋಗಿಸಿಕೊಂಡು ಯಾವಾಗ ಎಂಟ್ರಿ ತಗೋಬೇಕು ಮತ್ತು ಎಕ್ಸಿಟ್ ಆಗಬೇಕು ಎನ್ನುವುದನ್ನು ತಿಳಿದುಕೊಳ್ಳಬಹುದು. ನೆಕ್ಸ್ಟ್ ಪ್ರೈಸ್ ಪ್ಯಾಟರ್ನ್. ಪ್ರೈಸ್ ಪ್ಯಾಟರ್ನ್ಗಳು ಸೇಮ್ ಅದೇ ರೀತಿ ಒಂದು ಸ್ಟಾಕ್ ಭವಿಷ್ಯದಲ್ಲಿ ಯಾವ ರೀತಿ ಮೂವ್ಮೆಂಟ್ ತೆಗೆದುಕೊಳ್ಳುತ್ತದೆ ಎಂದು ಅಂದಾಜಿಸುವುದು, ಯಾವ ಷೇರು ಬೆಲೆಯಲ್ಲಿ ಎಂಟ್ರಿ ಆಗಬೇಕು ಹಾಗೆ ಎಕ್ಸಿಟ್ ಆಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಆ ಪ್ಯಾಟರ್ನ್ಗಳನ್ನು ನಾವು ನೋಡೋಣ. ಟ್ರಯಾಂಗಲ್ಸ್, ಫ್ಲ್ಯಾಗ್ಸ್, ಹೆಡ್ ಆ್ಯಂಡ್ ಶೋಲ್ಡರ್ಸ್, ಟ್ರಿಪಲ್ ಟಾಪ್ಸ್. ಇದರಲ್ಲಿ ಒಂದನ್ನು ತಿಳಿದುಕೊಳ್ಳೋಣ. ಇದನ್ನು ಅಸೆಂಡಿಂಗ್ ಟ್ರಯಾಂಗಲ್ ಅಂತಾರೆ.
ಇಲ್ಲಿ ನಾವು ಗಮನಿಸಬೇಕಾದದ್ದು, ಒಂದು ಸ್ಟಾಕ್ ರೆಸಿಸ್ಟೆನ್ಸ್ ಲೈನ್ ಟಚ್ ಮಾಡಿ ಕೆಳಗೆ ಬರುತ್ತದೆ, ಅದೇ ರೀತಿ ಟಚ್ ಮಾಡಿ ಕೆಳಗೆ ಬರುತ್ತದೆ. ಪ್ರತಿ ಸಾರಿ ಇದೇ ರೀತಿ ಕೆಳಗೆ ಬರುತ್ತದೆ, ಸ್ವಲ್ಪವೇ ಕಡಿಮೆಯಾಗುತ್ತಾ ಬರುತ್ತದೆ. ಒಂದು ಸ್ಟಾಕ್ ಈ ರೀತಿಯಾಗಿ ಸಾಗಿದ್ರೆ ಶೀಘ್ರವೇ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಮೇಲೆ ಹೋಗುತ್ತದೆ ಎಂದರ್ಥ. ಈ ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ತಿರ ನಾವು ಷೇರುಗಳನ್ನು ಕೊಳ್ಳುವುದು ಉತ್ತಮ. ಯಾಕೆಂದರೆ ಈಗಷ್ಟೇ ಹೇಳಿದಂತೆ ರೆಸಿಸ್ಟೆನ್ಸನ್ನು ಯಾವ ಷೇರು ಬ್ರೇಕ್ ಮಾಡುವುದೋ ಅದು ಬೆಳೆಯುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಇದೇ ರೀತಿಯಲ್ಲಿ ಫ್ಲ್ಯಾಗ್ಸ್, ಹೆಡ್ ಆ್ಯಂಡ್ ಶೋಲ್ಡರ್, ಟ್ರಿಪಲ್ ಟಾಪ್ಸ್ ಅನ್ನೋದು, ಹಾಗೆ ಈ ಎಲ್ಲ ಪ್ಯಾಟರ್ನ್ಗಳು ಫ್ಯೂಚರ್ಸ್ನಲ್ಲಿ ಷೇರು ಯಾವ ರೀತಿ ಮೂವ್ಮೆಂಟ್ ಆಗುತ್ತದೆ ಎಂಬುದನ್ನು ನಮಗೆ ತಿಳಿಸುತ್ತದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಪ್ಯಾಟರ್ನ್ಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.